ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಚೆನ್ನಾಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಹೇ ಹುಡುಗ, ರಾಜ ರಾಜ ಹೆಂಗಿರಬೇಕು ಗೊತ್ತಾ ನನ್ನ ರಾಜ. ಗಮ್ಯ, ಸಾಕು ಮಾಡಿ ನಿನ್ನ ಕನಸಿನ ರಾಜನ ಹಾಡು ಕೇಳಿದ್ದನ್ನು. ನೀನು ಈ ಥರ ಸೈಲೆಂಟ್ ಆಗಿದ್ರೆ ನಮಗೆಲ್ಲ ತುಂಬ ಬೋರ್ ಆಗುತ್ತೆ ಕಣೆ. ನೀನೇನಾದರೂ ಮಾತಾಡ್ತಾ ಇರಬೇಕು, ನಾವದನ್ನು ಕೇಳುತ್ತಿರಬೇಕು, ಆಗಲೇ ನಮಗೆಲ್ಲ ಟೈಮ್ ಪಾಸ್ ಗೊತ್ತಾ ಎಂದ ಜನ್ಯ ಗಮ್ಯ ಕೇಳುತ್ತಿದ್ದ ಹಾಡನ್ನು ನಿಲ್ಲಿಸಿದ್ದಳು. ಹಾಡಿನ ಗುಂಗಲ್ಲೇ ಮೈಮರೆತು ಹೋಗಿದ್ದ ಗಮ್ಯ ಅವಳ ಮಾತುಗಳಿಗೆ ಹೆಚ್ಚೆತ್ತು ಕಿವಿಗೆ ಹಾಕಿದ್ದ ಇಯರ್ಫೋನನ್ನು ತೆಗೆದಿದ್ದಳು. ಅಲ್ಲಿನ ಜೋರು ಗಾಳಿಗೆ ಅವಳ ಮುಖದ ಮೇಲೆ ಹಾರಾಡುತ್ತಿದ್ದ ತನ್ನ ನೀಳವಾದ ರೇಷ್ಮೆಯಂತಹ ಕೂದಲುಗಳನ್ನು ಕೈಗಳಿಂದ ಹಿಂದಕ್ಕೆ ಸರಿಸುತ್ತಾ ಜನ್ಯಾಳ ಕಡೆ ನೋಡಿ ನಸನಗು ಬೀರುತ್ತಾ ಕಣ್ಣು ಮಿಟುಕಿಸಿದ ಅವಳು ಉತ್ಸಾಹದ ಚಿಲುಮೆ, ಸದಾ ಏನಾದರೊಂದು ಪಟಪಟ ಮಾತನಾಡುವ ಮಿಂಚುಳ್ಳಿ ಸುಂದರಿ ನಮ್ಮ ಕಥಾನಾಯಕಿ ಗಮ್ಯ. ಅದು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಎಕ್ಸ್ಪ್ರೆಸ್ ರೈಲು. ಗಮ್ಯ ಹಾಗೂ ಅವಳ ಸ್ನೇಹಿತರು ತಮ್ಮ ಕೆಲಸಕ್ಕೆ ಒಂದು ವಾರ ರಜೆ ಎಳೆದು ಇಡೀ ಮಂಗಳೂರನ್ನು ಸುತ್ತಾಡಿ ಪುನಃ ಬೆಂಗಳೂರಿಗೆ ಹೊರಡುತ್ತಿದ್ದ ರೈಲಿಗೆ ಹತ್ತಿ ಕುಳಿತಿದ್ದರು. ಅದುವರೆಗೆ ಹಾಡನ್ನು ಕೇಳುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದ ಗಮ್ಯಾಗೆ ತನ್ನ ಎದುರುಗಡೆಯ ಸೀಟಿನಲ್ಲಿ ಕುಳಿತಿದ್ದ ಹುಡುಗನ ಕಡೆಗೆ ಅದೇಕೋ ಬೇಡ ಬೇಡವೆಂದರೂ ಅವಳ ಮನಸ್ಸು ಹರಿದು ಹೋಗುತ್ತಿತ್ತು. ನೋಡಲು ಮುದ್ದು ಮುದ್ದಾಗಿ ಚಾಕ್ಲೇಟ್ ಹೀರೋ ಥರ ಇದ್ದ ಅವನನ್ನೇ ತದೇಕ ದೃಷ್ಟಿಯಲ್ಲಿ ನೋಡುತ್ತಾ ಕುಳಿತಳು. ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಬೆಲೆ ಬಾಳುವ ಕಂಪನಿಯ ಲ್ಯಾಪ್ಟಾಪನ್ನು ಹಿಡಿದು ತನ್ನ ಕೆಲಸದಲ್ಲಿ ಮುಳುಗಿ ಹೋಗಿದ್ದ ಅವನು ಆಗಾಗ ಜೇಬಿನಿಂದ ಮೊಬೈಲನ್ನು ತೆಗೆಯುವುದು ನೋಡುವುದು, ಹೀಗೆ ಇವೆರಡರಲ್ಲೇ ತಲ್ಲೀನನಾಗಿದ್ದವನನ್ನು ನೋಡಿ ನಿಟ್ಟಿಸಿರೊಂದನ್ನು ಹೊರಚೆಲ್ಲಿದಳು. ಈ ಹುಡುಗರೇ ಇಷ್ಟು, ಯಾವಾಗ ನೋಡಿದರೋ ಲ್ಯಾಪ್ಟಾಪ್ ಆಯಿತು ಇಲ್ಲ ಮೊಬೈಲ್ ಆಯಿತು, ಅದನ್ನೇ ಜೀವನ ಎಂದು ಭಾವಿಸಿಕೊಂಡು ಬಿಟ್ಟಿರುತ್ತಾರೆ. ಅಕ್ಕಪಕ್ಕದಲ್ಲಿ ಏನು ನಡೀತಿದೆ ಅನ್ನೋ ಸಣ್ಣದಾದ ಪರಿಜ್ಞಾನ ಕೂಡ ಇರಲ್ಲ. ಮೊಬೈಲ್ ಇಲ್ಲದೆ ಲೈಫೇ ಇಲ್ಲ ಅಂದ್ಕೊಂಡು ಬಿಟ್ಟಿರುತ್ತಾರೆ ಎಂದುಕೊಂಡಳು ಅವನನ್ನೇ ದಿಟ್ಟಿಸುತ್ತಾ. ಗಮ್ಯಾಳನ್ನೇ ಗಮನಿಸುತ್ತಿದ್ದ ಅವಳ ಮತ್ತೊಬ್ಬ ಗೆಳತಿ ವನಿತಾ. ಏನೇ ಗಮ್ಯ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಕಣ್ಣು ಕೂಡ ಮಿಟುಕಿಸದೆ ಆ ಹುಡುಗನ ಕಡೆನೇ ನೋಡ್ತಾ ಇದ್ದೀಯಾ? ಏನಮ್ಮ, ಏನು ಸಮಾಚಾರ ಎಂದು ಅವಳ ಕೆನ್ನೆ ಚಿವಿಟಿದಳು. ವನಿತಾಳ ಮಾತುಗಳನ್ನು ಕೇಳಿದ್ದ ರಾಹುಲ್ ಮತ್ತು ಕಲ್ಯಾಣ್. ಹೌದು ಕಣೆ ವನಿತಾ, ನೀನು ಹೇಳ್ತಿರೋದು ನಿಜ. ಇದುವರೆಗೂ ಯಾವ ಹುಡುಗರನ್ನು ಕಣ್ಣೆತ್ತಿ ಕೂಡ ನೋಡದೆ ಇರೋ ಈ ಬೆಟ್ಟಿಂಗ್ ಪಾರ್ಟಿ ಇವತ್ತು ಈ ಹುಡುಗನನ್ನು ಇಷ್ಟೊಂದು ಡೀಪಾಗಿ ನೋಡ್ತಿದೆ ಅಂದರೆ ಏನೋ ಸಮಥಿಂಗ್ ಇರಬಹುದು ಅಲ್ವಾ ಗಮ್ಯಾ ಮೇಡಮ್ ಎಂದರು ರಾಗ ಇಳಿಯುತ್ತಾ. ಲೇ ರಾಹು, ನಿನಗೆ ಗೊತ್ತಿಲ್ಲ ಕಣೋ, ಅವಳಿಗೆ ಆ ಹುಡುಗನ ಮೇಲೆ ಲವ್ ಆಗಿದೆ, ಪ್ರೀತಿಯ ಪ್ರಥಮ ಹಂತ ಕಣೋ ಇದು ಎಂದಳು ಜನ್ಯ ನಗುತ್ತಾ. ಲೇ ಗೂಬೆ, ನನ್ನಪ್ಪ ಅಮ್ಮ ನನಗೆ ದುಡ್ಡು ಖರ್ಚು ಮಾಡಿ ರಾಹುಲ್ ಅಂತ ಮುದ್ದಾದ ಹೆಸರನ್ನಿಟ್ಟಿದ್ದಾರೆ, ಅದನ್ನು ರಾಹು ರಾಹು ಅಂತ ಕರೆದು ನನ್ನ ಹೆಸರಿಗೆ ಯಾಕೆ ಅವಮಾನ ಮಾಡುತ್ತೀಯಾ ಎಂದು ಅವಳ ತಲೆಗೆ ಮೊಟಕಿದ. ಆಹಾ, ಸಾಕ್ ಬಾಯ್ ಮುಚ್ಚೋ. ರಾಹುನ ರಾಹು ಅಂತ ಕರೆದೆ ಇನ್ನೇನು ಕೇತು ಅಂತನ ಕರೆಯೋಕ್ಕಾಗುತ್ತೆ ಎಂದು ಅವನ ಕಡೆ ಮೂತಿ ತಿರುವಿದಳು. ಲೇ ಜನ್ಯ, ಸುಮ್ಮನೆ ನನಗೆ ಕೋಪ ಬರಿಸಬೇಡ. ಈ ರಾಹು ಏನಾದರೂ ನಿನ್ನ ಹೆಗಲೇರಿದ್ದ ಅಂದರೆ ಆಮೇಲೆ ರಾಹು ಶಾಂತಿ ಮಾಡಿಸುವುದು ತುಂಬ ಕಷ್ಟ. ಗಾಡ್, ನೀವಿಬ್ಬರೂ ನಿಮ್ಮ ಕೋಳಿ ಜಗಳನ ಸ್ವಲ್ಪ ನಿಲ್ಲಿಸ್ತೀರಾ? ನಮಗಂತೂ ನಿಮ್ಮ ಕೋಳಿ ಜಗಳ ಕೇಳಿ ಕೇಳಿ ಕಿವಿ ತೂತಾಗಿ ರಕ್ತ ಬರೋದೊಂದು ಬಾಕಿ. ಹೇ, ನಮ್ಮ ಗಮ್ಯ ಕಡೆ ನೋಡೋ, ಹೇಗೆ ಆ ಹುಡುಗನನ್ನೇ ಈ ಶಕುಂತಲೆ ದುಷ್ಯಂತನನ್ನು ನೋಡುವ ಹಾಗೆ ನೋಡ್ತಿದ್ದಾಳೆ ಅಂತ. ಸದ್ಯ ಅವನನ್ನು ನೋಡ್ತಾ ನೋಡುತ್ತಾ ಕೋಮಾಗೆ ಹೋಗದೇ ಇದ್ರೆ ಸಾಕು ಎಂದಳು ವನಿತಾ. ಹೋಯ್ ಗಮ್ಯ, ನಾವು ಆಗ್ಲಿಂದ ನೋಡ್ತಾನೆ ಇದ್ದೀವಿ. ಏನಮ್ಮ, ಆ ಲ್ಯಾಪ್ಟಾಪ್ ಹಿಡ್ದಿರೋ ಲ್ಯಾಪಿಸ್ಟಿನ ಕಡೆ ನೋಡ್ತಾನೆ ಇದೆಯಾ ಎಂದ ಕಲ್ಯಾಣ್. ಹೇ, ಹಾಗೇನಿಲ್ಲಪ್ಪ, ಆ ಹುಡುಗ ತೇಟ್ ನನ್ನ ಕನಸಿನ ರಾಜನ ಥರಾನೇ ಇದಾನಲ್ಲ ಅಂತ ನೋಡ್ತಾ ಇದ್ದೆ ಅಷ್ಟೇ. ಆದರೆ ಅವನೋ ಆ ಹಾಳಾದ ಲ್ಯಾಪ್ಟಾಪ್ನಲ್ಲಿ ಮುಳುಗಿಬಿಟ್ಟಿದ್ದಾನೆ, ನನ್ನ ಕಡೆ ಒಂದು ಲುಕ್ ಆದರೂ ಕೊಡಬಾರದಾ ಎಂದಳು ಬೇಸರದಲ್ಲಿ. ಅಂದರೆ ನಮ್ಮ ಗಮ್ಯ ಮೇಡಮ್ಗೆ ಲವ್ ಆಗಿದೆ ಇರಬಹುದೇನೋ ಕಣೋ. ಅವನನ್ನು ನೋಡಿದ ಮೊದಲ ನೋಟದಲ್ಲಿಯೇ ನಾನವನಿಗೆ ಕ್ಲೀನ್ ಬೋರ್ಡ್ ಹಾಕ್ಬಿಟ್ಟಿದ್ದೀನಿ. ನನ್ನ ಹೃದಯ ಕದ್ದ ಚೋರ ಎಂದಳು ನಾಚಿಕೆಯಲ್ಲಿ. ಆಹಾ, ಲೇ ಡುಬಕ್ ರಾಣಿ, ಇದ್ಯಾ ಫಿಲಮ್ ಡೈಲಾಗಮ್ಮ? ನಮಗೆ ಕಿವಿ ಚುಚ್ಚಕ್ಕೆ ಬರ್ತೀಯಾ? ನಿನಗೆ ಲವ್ ಆಗಿದೆ ಎಂದರೆ ನಾವಂತೂ ನಂಬುವುದಿಲ್ಲ. ನಿನ್ನಿಂದೆ ಅದೆಷ್ಟು ಜನ ಪಾಪದ ಹುಡುಗರು ಬಿದ್ದರೋ ಅವ್ರು ಯಾರಿಗೂ ಬೀಳದೆ ಆಟ ಆಡಿಸಿರೋ ನೀನು ಹೋಗಿ ಹೋಗಿ ಈ ಲ್ಯಾಪಿಸ್ಟಿಗೆ ಬಿದ್ದಿದೀಯಾ ಅಂದರೆ
ನಮ್ಮ ಕೈಲಿ ನಂಬಕ್ಕಾಗಲ್ಲ ಕಣೆ. ನಮಗೇನಾದರೂ ಬಕ್ರಾ ಮಾಡೋ ಪ್ರೋಗ್ರಾಮ್ ಹಾಕಿಕೊಂಡಿದ್ದೀಯಾ ಹೇಗೆ ಎಂದ ರಾಹುಲ್. ಯಾವ ಬಕ್ರಾ ಮಾಡೋ ಪ್ರೋಗ್ರಾಮೂ ಇಲ್ಲ, ಎಂಥದ್ದು ಇಲ್ಲ. ನಿಜವಾಗೂ ನಾನವನನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಫಸ್ಟ್ ಸೈಟ್ನಲ್ಲಿ ಅವನಿಗೆ ಫಿದಾ ಆಗಿಬಿಟ್ಟಿದ್ದೀನಿ ಕಣ್ರೋ ಎಂದಳು ಅವನ ಕಡೆಗೆ ನೋಡುತ್ತಾ. ಹೌದಾ? ಇದು ನಿಜ ಆದರೆ ಈ ಸೈಕಲ್ ಗ್ಯಾಪಲ್ಲಿ ನಾವೊಂದು ಬೆಟ್ಟಿಂಗ್ ಕಟ್ಟೋಣ. ಇದರಲ್ಲಿ ನೀನು ಗೆದ್ರೆ ನೀನವನನ್ನು ನಿಜವಾಗಲೂ ಪ್ರೀತಿಸ್ತಾ ಇದೀಯಾ ಅಂತ ನಾವೆಲ್ಲ ನಂಬುತ್ತೇವೆ. ಇನ್ ಕೇಸ್ ನೀನೇನಾದರೂ ಈ ಬೆಟ್ಟಿಂಗ್ನಲ್ಲಿ ಸೋತ್ರೆ ಇದುವರೆಗೂ ನಮ್ಮ ಹತ್ರ ಬೆಟ್ಟಿಂಗ್ ಕಟ್ಟಿ ಕಿತ್ಕೊಂಡಿರೋ ದುಡ್ಡೆಲ್ಲ ವಾಪಸ್ ಕೊಡಬೇಕು. ಏನಂತೀಯಾ? ಲೇ ರಾಹು, ನನಗೆ ಚಾಲೆಂಜ್ ಮಾಡ್ತೀಯಾ? ನಿಮಗೆ ಈ ಗಮ್ಯ ಬಗ್ಗೆ ಗೊತ್ತು ತಾನೇ. ನಾನೇನಾದರೂ ಒಂದು ಕೆಲಸ ಎತ್ಕೊಂಡೆ ಅಂದರೆ ಅದನ್ನು ಮುಗಿಸೋ ತನಕ ಬಿಡಲ್ಲ. ಅದೇನು ಬೆಟ್ಟಿಂಗ್ ಹೇಳೋ? ನೋಡು ಗಮ್ಯ, ಜಸ್ಟ್ ಸಿಂಪಲ್ ಚಾಲೆಂಜ್ ಕಣೆ. ನೀನು ನಿಜವಾಗಿಯೂ ಈ ಲ್ಯಾಪಿಸ್ನ ಪ್ರೀತಿಸ್ತಾ ಇದೀಯಾ ಅಂದರೆ ಅವನಾಗಿ ಅವನೇ ಬಂದು ನಿನ್ನ ಕೆನ್ನಿಗೆ ಒಂದೇ ಒಂದು ಮುತ್ತು ಕೊಡಬೇಕು ಅಷ್ಟೇನಮ್ಮ. ಹಾಗೇನಾದರೂ ನೀನು ಈ ಬೆಟ್ಟಿಂಗ್ ಗೆದ್ರೆ ಆನ್ ಸ್ಪಾಟ್ ನಾವು 4 ಜನರ ಕಡೆಯಿಂದ 10,000 ದುಡ್ಡು ಪ್ಲಸ್ ಈ ವೀಕೆಂಡ್ ಪಾರ್ಟಿ ನಮ್ಮದೇ. ಏನಂತೀಯಾ? ಸೋಲು ಅನ್ನೋ ಪದ ಗಮ್ಯಾಳ ಡಿಕ್ಷನರಿಯಲ್ಲೇ ಇಲ್ಲ. ನೋಡ್ತಾ ಇರಿ, ಈ ಬೆಟ್ಟಿಂಗ್ ಗೆದ್ದೇ ಗೆಲ್ತೀನಿ. ಇಲ್ಲ ಅಂದರೆ ನನ್ನ ಹೆಸರು ಗಮ್ಯನೇ ಅಲ್ಲ. ಗಮ್ಯ, ಆರ್ ಯು ಶ್ಯೂರ್? ನೀನು ನಿಜವಾಗಿಯೂ ಈ ಬೆಟ್ಟಿಂಗ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀಯಾ? ಅದು ಒಂದು ಅಪರಿಚಿತ ನಿನ್ನ ಕೆನ್ನೆಗೆ ಮುದ್ದು ಕೊಡುವುದು ಎಂದರೆ? ಬೇಡ ಕಣೆ ಎಂದಳು ಆಶ್ಚರ್ಯದಲ್ಲಿ ವನಿತಾ. ನನಗವನು ಇಷ್ಟ ಅಂದಮೇಲೆ ಅವನಿಂದ ನಾನು ಮುತ್ತು ತೆಗೆದುಕೊಳ್ಳುವುದರಲ್ಲಿ ತಪ್ಪೇ ಇಲ್ಲ. ನೋಡ್ತಾ ಇರಿ, ಈಗೇನು ಮಾಡ್ತೀನಿ ಎನ್ನುತ್ತಾ ಅವಳ ಪಕ್ಕದಲ್ಲಿಯೇ ಕೂತು ನಿದ್ದೆ ಮಾಡುತ್ತಾ ಸಣ್ಣದಾಗಿ ಗೊರಕೆ ಹೊಡೆಯುತ್ತಿದ್ದ ತಾತನ ಕಡೆ ವಾರೆ ಕಣ್ಣಿನಲ್ಲಿ ನೋಡಿದ ಅವಳು ಒಂದು ಮಾಸ್ಟರ್ ಪ್ಲಾನನ್ನು ಹಾಕಿದಳು. ನಿಧಾನವಾಗಿ ಅವರ ಕಣ್ಣಿಗೆ ಹಾಕಿದ್ದ ಕನ್ನಡಕ ಮತ್ತು ಅಲ್ಲೇ ಇಟ್ಟಿದ್ದ ಊರುಗೋಲನ್ನು ತೆಗೆದುಕೊಂಡು ಶೌಚಾಲಯದತ್ತ ಹೊರಟ ಅವಳು ಕಣ್ಣಿಗೆ ಕನ್ನಡಕ ಹಾಕಿ ತನ್ನ ಬ್ಯಾಗಿನಿಂದ ಕೈಗೆ ಸಿಕ್ಕ ಸೀರೆಯನ್ನು ಸುತ್ತಿಕೊಂಡು ತಲೆಗೆ ಪೌಡರ್ ಬಳಿದುಕೊಂಡು ಮುದುಕಿಯಂತೆ ವೇಷ ಮರೆಸಿಕೊಂಡು ಬಾಯಿಗೆ ಎಲೆ ಅಡಿಕೆ ತುಂಬಿಕೊಂಡು ಊರುಗೋಲನ್ನು ಹಿಡಿದು ಬೆನ್ನನ್ನು ಬಗ್ಗಿಸಿ ಅಜ್ಜಿಯಂತೆ ಕಡ್ಡಿಯನ್ನೂರಿ ವೇಷ ಮರೆಸಿಕೊಂಡು ಬಂದ ಗಮ್ಯಾಳನ್ನು ಅವಳ ಗೆಳೆಯರೂ ಕೂಡ ಗುರುತು ಹಿಡಿಯಲಿಲ್ಲ. ಕಡ್ಡಿಯನ್ನಿಡಿದು ಅಜ್ಜಿಯಂತೆ ಬಂದ ಗಮ್ಯ ಅವಳ ಸ್ನೇಹಿತರ ಕಡೆ ಕಣ್ಣೊಡೆದಾಗ ಅವರಿಗೆಲ್ಲ ಇವಳೇ ಗಮ್ಯ ಎಂದು ತಿಳಿದು ಆಶ್ಚರ್ಯದಿಂದ ಒಬ್ಬರಿಗೊಬ್ಬರು ಮುಖ ನೋಡಿಕೊಳ್ಳುತ್ತಾ ಇವಳೇನು ಮಾಡಬಹುದು ಎಂದು ಬಿಟ್ಟ ಕಣ್ಣು ಬಿಡದೆ ಅವಳನ್ನೇ ನೋಡುತ್ತಾ ಕುಳಿತರ. ಲೋ ರಾಹು, ಈ ಸಲಿನೂ ನಮ್ಮ ಜೇಬಿಗೆ ಕತ್ರಿ ಬೀಳುವುದಂತೂ ಗ್ಯಾರಂಟಿ. ನಾನು ಬಡ್ಕೊಂಡೆ, ಬೇಡ ಬೇಡ ಇವಳ ಹತ್ರ ಬೆಟ್ಟಿಂಗ್ ಕಟ್ಬೇಡಿ ಅಂತ. ಕೇಳಿದ್ರ ನನ್ನ ಮಾತನ್ನ ಎಂದ ಕಲ್ಯಾಣ್ ತಲೆ ಚಚ್ಚಿಕೊಳ್ಳುತ್ತಾ. ಅವರೆಲ್ಲರಿಗೂ ಇವಳೇನು ಮಾಡುತ್ತಾಳೆ ಎಂಬ ಕುತೂಹಲ. ತನ್ನ ಕೆಲಸವನ್ನು ಮಾಡುತ್ತಾ ಲ್ಯಾಪ್ಟಾಪಿನಲ್ಲೇ ಮುಳುಗಿ ಹೋಗಿದ್ದ ಹುಡುಗನ ಪಕ್ಕಕ್ಕೆ ಬಂದ ಗಮ್ಯ ಅವನ ಪಕ್ಕ ನಿಂತು, ಹೇ ಮುಂಡೆದೆ, ವಯಸ್ಸಾದ ಅಜ್ಜಿ ಒಂದು ನಿನ್ನ ಪಕ್ಕ ಬಂದು ನಿಂತಿದೆ. ಸ್ವಲ್ಪ ಜಾಗ ಬಿಡಬೇಕು ಅಂತ ಗೊತ್ತಾಗಕ್ಕಿಲ್ವಾ ನಿಂಗೆ? ಸರಿ ಸರಿ ಆ ಕಡೆ ಎಂದಳು ಅಜ್ಜಿಯಂತೆ ಧ್ವನಿ ಬದಲಾಯಿಸಿ. ಅವಳ ಕೂಗಿಗೆ ಕತ್ತೆತ್ತಿ ನೋಡಿದ ಅವನು, ಓ ಕ್ಷಮಿಸಿ ಅಜ್ಜಿ, ತುಂಬ ಇಂಪಾರ್ಟೆಂಟ್ ವರ್ಕ್ ಇತ್ತು, ನಿಮ್ಮ ಕಡೆ ಅಬ್ಸರ್ವ್ ಮಾಡಲಿಲ್ಲ, ಬನ್ನಿ ಕೂತ್ಕೊಳ್ಳಿ ಎಂದು ಪಕ್ಕಕ್ಕೆ ಸರಿದ. ಅದೇನು ವರ್ಕೋ ಅದೇನು ಕತೆನೋ, 24 ಗಂಟೆನೋ ಅದೆಂಥದ್ದೋ ಮೊಬೈಲ್ನ ಹಿಡ್ಕೊಂಡು ಟಕ್ಕು ಟಕ್ಕು ಅಂತ ಒತ್ತುತ್ತಾನೇ ಇರ್ತೀರಾ. ನಮ್ಮ ಕಾಲದಾಗೆ ಇವೆಲ್ಲ ಇರಲಿಲ್ಲ ಬಿಡು. ಏನು ಮಾಡೋದು ಅಜ್ಜಿ, ಈಗ ಅದೇ ಅನಿವಾರ್ಯವಾಗಿ ಬಿಟ್ಟಿದೆ. ಜೀವನ ಮಾಡಬೇಕು ಅಂದರೆ ಇವೆಲ್ಲವೂ ಮಾಡಲೇಬೇಕು ಎಂದ ನಗುತ್ತಾ. ಸರಿ ಸರಿ ಕಣಪ್ಪ, ಇವಾಗಿನ ಕಾಲದವರು ನೀವು ಅದೇನೇನು ಮಾಡ್ತೀರೋ ನಮ್ಗವೆಲ್ಲ ಗೊತ್ತಾಗ್ತಿಲ್ಲ. ಅದು ಸರಿ, ನಿನ್ನ ಹೆಸರೇನು? ಜೀವಕ್ಕೇನು ಮಾಡ್ಕೊಂಡಿದ್ದೀಯಾ? ಅಜ್ಜಿ, ನನ್ನ ಹೆಸರು ಜತಿನ್ ಅಂತ. ದೇವಕಿ ಇನ್ಫೋಟೆಕ್ ಸೊಲ್ಯೂಷನ್ ಅನ್ನೋ ಕಂಪ್ನಿನ ನೋಡ್ಕೋತಿದ್ದೀನಿ. ಅದ್ಯಾಕೋ ರೈಲಿನಲ್ಲಿ ಬರಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಸೊ ಅದಕ್ಕೆ ಮಂಗಳೂರಿನಿಂದ ಬೆಂಗಳೂರಿನ ಟ್ರೈನ್ಗೆ ಬಂದೆ ಎಂದ ಉತ್ಸಾಹದಿಂದ. ದ್ಯಾಟ್ ಮುಂಡೆದೆ, ನೀನು ಹಿಂಗೆ ಇಂಗ್ಲೀಷ್ನಲ್ಲಿ ತಸ್ಸು ಬುಸ್ಸು ಅಂದರೆ ನನಗೇನು ತಾನೇ ಅರ್ಥ ಆದೀತು. ಅದೇನು ಮಾತಾಡ್ತೀಯೋ ಅದೇನು ಕಥೆನೋ ನಂಗೆ ಗೊತ್ತಾಗಕ್ಕಿಲ್ಲ, ಬಿಡು ಬಿಡು ಎಂದು ಹಣೆಯ ಮೇಲೆ ಕೈಯನ್ನಿಟ್ಟು ಕನ್ನಡಕ ಸರಿ ಮಾಡಿಕೊಳ್ಳುತ್ತಾ, ಲೇ ಕೂಸೆ, ನನ್ನ ಮೊಮ್ಮಗ ಕೂಡ ನೋಡೋಕೆ ನಿನ್ನಂಗೆ ಅವನೇ ಕಣೋ. ಪ್ಯಾಟ್ನಾಗೆ ಅದೆಂಥದ್ದೋ ಓದ್ತಾನೆ. ಅವ ಏನಾದ ನನ್ನ ನೋಡಿದ್ರೆ ಮುಗೀತು, ಖುಷಿಯಲ್ಲಿ ನನ್ನ ಕೆನ್ನಿಗೆ ಮುತ್ತು ಕೊಟ್ಟು ಒಂದು ಸುತ್ತು ತಿರುಗಿಸಿ ಬಿಡ್ತಾನೆ.
ಹುಡುಗ ಮುಂಡೇದು ಗೊತ್ತಾ ನಿಂಗೆ ಎಂದು ಅವನ ಭುಜದ ಮೇಲೆ ಹೊಡೆಯುತ್ತಾ, ಲೇ ಮಗ, ನೀ ಕೂಡ ನೋಡಕ್ಕೆ ನನ್ನ ಮೊಮ್ಮಗನ ಥರಾನೇ ಇದೆಯಾ, ನನಗೊಂದು ಮುತ್ತು ಕೊಡೋ ಮತ್ತೆ. ಅಯ್ಯೋ ಅಷ್ಟೇ ತಾನೇ, ನನ್ನನ್ನು ನಿಮ್ಮ ಮೊಮ್ಮಗನ ಥರ ಅಂತ ಬೇರೆ ಹೇಳ್ತಾ ಇದ್ದೀರಾ, ಮೈ ಸ್ವೀಟ್ ಅಜ್ಜಿ ಎನ್ನುತ್ತಾ ಅವಳ ಕೆನ್ನೆಗೆ ಮುತ್ತೊಂದನ್ನು ಕೊಟ್ಟಿದ್ದ. ಅವನ ಕೊಟ್ಟ ಮುತ್ತು ಅವಳ ಮೈಮನಸ್ಸನ್ನು ನವಿರಾಗುವಂತೆ ಮಾಡಿತ್ತು. ಹೃದಯದ ಬಡಿತ ಏರಿ ಕಿವಿಯೆಲ್ಲ ಬಿಸಿಯಾಗಿತ್ತು. ಅಷ್ಟರಲ್ಲಿ ನಿದ್ದೆಯಿಂದ ಎಚ್ಚೆತ್ತಿದ್ದ ತಾತ ತನ್ನ ಕನ್ನಡಕ ಹಾಗೂ ಊರುಗೋಲು ಇಲ್ಲದ್ದನ್ನು ಕಂಡು ಅಜ್ಜಿಯ ವೇಷದಲ್ಲಿದ್ದ ಗಮ್ಯಾಳನ್ನು ನೋಡಿದ್ದೆ. ಒಳ್ಳೆ ತರ್ಲೆ ಹುಡುಗಿ ಸಹವಾಸವಾಯಿತಲ್ಲ ಎಂದುಕೊಂಡು ಅವಳ ಬಳಿ ಬಂದು, ಲೇ ಹುಡುಗಿ, ನನ್ನ ಕನ್ನಡಕ ಕಡ್ಡಿ ಕೊಡು, ನಿನಗೆ ಆಟ ಆಡಕ್ಕೆ ಬೇರೆ ಯಾರೂ ಸಿಗ್ಲಿಲ್ವಾ? ನನ್ನಂಥ ವಯಸ್ಸಾದ ಮುದುಕಾನೇನ ನಿನಗೆ ಸಿಕ್ಕಿದ್ದು? ನನ್ನ ಸ್ಟಾಪ್ ಬೇರೆ ಹತ್ರ ಬಂತು, ನಾ ಇಳಿಬೇಕು, ಕೊಡು ಕೊಡು ಎಂದು ಸಿಡುಕಿದರು. ಅಯ್ಯೋ ತಾತ, ನೀವು ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ. ಈ ಅಜ್ಜಿ ಅವರ ಮೊಮ್ಮಗನನ್ನು ನೋಡಲು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಿಮ್ಮ ಕನ್ನಡಕ ಬೇರೆ ಯಾರೋ ತೆಗೆದುಕೊಂಡಿರಬಹುದು ನೋಡಿ. ಬಹುಶಃ ನೀವು ಯಾರನ್ನೋ ನೋಡಿ ಇವರು ಅಂತ ತಿಳ್ಕೊಂಡಿದ್ದೀರಾ ಎಂದ ಜತೀನ್. ಹಾಗೇನೂ ಇಲ್ಲ ಕಣಪ್ಪ, ಈ ಹುಡುಗಿ ಇದ್ದಾಳಲ್ಲ, ಬೆಳಗ್ಗೆಯಿಂದ ನನ್ನ ಪಕ್ಕ ಕುಳಿತುಕೊಂಡು ನನಗೆ ಚೇಷ್ಟೆ ಮಾಡಿದ್ದು ಸಾಕಾಗದೆ ಪಾಪ ಈಗ ನಿನಗೂ ಚೇಷ್ಟೆ ಮಾಡೋಕ್ಕೆ ಈ ರೀತಿ ವೇಷ ಮರೆಸಿಕೊಂಡು ಮುದುಕಿಯಂತೆ ಬಂದಿದ್ದಾಳೆ. ಒಳ್ಳೆ ತುಂಟ ಹುಡುಗಿ ಸಹವಾಸ ಆಯಿತಲ್ಲ, ಕೊಡು ಕೊಡು ನನ್ನ ಕನ್ನಡಕನ ಎಂದು ಅವಳಿಂದ ಕಡ್ಡಿಯನ್ನು ಕಿತ್ತುಕೊಂಡರು. ಭಗವಂತ, ಈ ತಾತ ಈಗಲೇ ನಿದ್ದೆಯಿಂದ ಹೇಳಬೇಕಿತ್ತ, ಈಗ ಇವನ ಕೈಗೆ ಸರಿಯಾಗಿ ತಗ್ಲಾಕೊಂಡಲ್ಲ ಎಂದು ತಲೆ ಕೆರೆದುಕೊಳ್ಳುತ್ತಾ, ತಾತ ಏನೋ ಒಂದು 5 ನಿಮಿಷ ನಿಮ್ಮ ಕನ್ನಡಕ ತೆಗೆದುಕೊಂಡರೆ ಅದ್ಯಾಕೆ ಹೀಗೆ ಉರಿದು ಬೀಳ್ತೀರಾ, ತಗೊಳ್ಳಿ ನಿಮ್ಮ ಕನ್ನಡಕ ಎಂದು ಅವರಿಗೆ ಕೊಟ್ಟಳು. ಕೂದಲಿಗೆ ಹಾಕಿದ್ದ ಗಂಟನ್ನು ತೆಗೆದು ಗಾಳಿಯಲ್ಲಿ ಹಾರಲು ಬಿಟ್ಟಳು. ಹೇಗೆ ಈ ಬೆಟ್ಟಿಂಗ್ ಗಮ್ಯ? ಸೋಲೋ ಮಾತೇ ಇಲ್ಲ, ಎಲ್ಲಿ ತೆಗಿರಿ ದುಡ್ಡನ್ನು ಎಂದಳು ಅವಳ ಸ್ನೇಹಿತರನ್ನು ನೋಡಿ ನಗುತ್ತಾ. ವಾವ್ ಗಮ್ಯ, ನೀನಂತೂ ಸೂಪರ್ ಕಣೆ, ಇವರನ್ನು ಸರಿಯಾಗಿ ಬಕ್ರ ಮಾಡಿದೆ ನೋಡು ಎಂದು ಎಲ್ಲರೂ ಜತಿನ್ನ ಕಡೆ ನೋಡುತ್ತಾ ಜೋರಾಗಿ ಹೊಟ್ಟೆ ಹಿಡಿದು ನಗುತ್ತಿದ್ದರು. ಅವರ ಮಾತುಗಳನ್ನೆಲ್ಲ ಕೇಳಿದ ಜತಿನ್ನಿಗೆ ಬಹಳ ಕೋಪ ಬಂದಿತ್ತು. ಗಮ್ಯಾಳ ತೋಳನ್ನು ಬಿಗಿಯಾಗಿ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ ಅವನು, ಹೇ, ನೀನನ್ನು ಯಾರಾದರೂ ಹೆಣ್ಣು ಅಂತ ಕರೀತಾರಾ? ನಿನಗೆ ಬರೀ ದೇಹ ಬೆಳೆದಿದೆ ಅಷ್ಟೇ, ಬುದ್ಧಿ ಅಂತೂ ಸ್ವಲ್ಪ ಕೂಡ ಬೆಳೆದಿಲ್ಲ. ಒಬ್ಬ ಅಪರಿಚಿತ ಹುಡುಗನ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಸಣ್ಣದಾದ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ, ಸ್ಟುಪಿಡ್ ಎಂದ ಅವಳ ಕಡೆ ದೊಡ್ಡದಾಗಿ ಕಣ್ಣು ಬಿಡುತ್ತಾ. ಅರೆ ಚಿಲ್ ಯಾರ್, ಯಾಕಿಷ್ಟು ಕೋಪ ಮಾಡ್ಕೋತೀರಾ? ನನಗೆ ನಿಮ್ಮನ್ನು ನೋಡಿದ್ದೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು ಗೊತ್ತಾ. ಅದ್ಯಾಕೋ ನೀವು ನನಗೆ ತುಂಬ ಇಷ್ಟ ಆಗ್ಬಿಟ್ರಿ. ಅದೇ ಅಭಿಮಾನಕ್ಕೆ ನಿಮ್ಮ ಹತ್ರ ಒಂದು ಮುತ್ತಗೊಂಡಪ್ಪ, ಇದರಲ್ಲಿ ತಪ್ಪೇನು? ನಿನ್ನಂಥ ಹುಡುಗಿಯರು ಇರುವ ಹೊತ್ತಿಗೆ ನಮ್ಮ ಸಮಾಜ ಹೀಗಾಗಿರುವುದು. ಯು ಬಿಹೇವ್ಲೆಸ್ ಗರ್ಲ್ ಎಂದ ಅವಳ ಕಡೆ ಬೆಟ್ಟು ಮಾಡಿ ತೋರಿಸುತ್ತಾ. ಹೋಯ್ ಲ್ಯಾಪೇಸ್ಟ್, ಏನು ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ, ಬೇಜಾನ್ ನಿಗ್ರಾಡ್ತಾ ಇದೀಯಾ? ನಮ್ಮ ಹತ್ರ ಇವೆಲ್ಲ ಇಟ್ಕೋಬೇಡ ಮರಿ ಎಂದಳು ತುಟಿ ಕಚ್ಚುತ್ತಾ. ನಿನಗೂ ಅಷ್ಟೇ, ನಾನು ಯಾರು, ಸೊಸೈಟಿಯಲ್ಲಿ ನನ್ನ ಪೊಸಿಷನ್ ಏನು ಅನ್ನೋದು ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ ಇಡಿಯೇಟ್. ಅಯ್ಯೋ ಎಲ್ಲ ಬನ್ನಿ ಇಲ್ಲಿ, ದಿ ಗ್ರೇಟ್ ಮಿನಿಸ್ಟರ್ ಆಫ್ ಇಂಡಿಯಾ ಬಂದಿದ್ದಾರೆ, ಆಟೋಗ್ರಾಫ್ ತಗೊಳ್ಳಿ ಬನ್ನಿ ಎಂದು ಅವನನ್ನು ಕೀಚಾಯಿಸುತ್ತಾ ಜೋರಾಗಿ ನಕ್ಕಳು. ನಿನಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ನೀನು ಈ ಥರ ಆಡ್ತಾ ಇರಲಿಲ್ಲ. ಹೋಗಲೋ ಹೋಗೋ ಎಂದಳು ಅವನ ಕಡೆ ಕೈ ಆಡಿಸುತ್ತಾ. ವಾಟ್, ನನ್ನನ್ನೇ ಹೋಗಲು ಅಂತೀಯಾ ಎಂದು ಅವಳನ್ನೇ ಕೋಪದಲ್ಲಿ ನೋಡುತ್ತಿದ್ದ. ಅಷ್ಟರಲ್ಲಿ ರೈಲು ಅದಾಗಲೇ ಬೆಂಗಳೂರಿನ ನಿಲ್ದಾಣದ ಸಮೀಪಕ್ಕೆ ಬಂದು ನಿಂತಿತ್ತು. ಅವಸರದಲ್ಲಿ ಲ್ಯಾಪ್ಟಾಪ್ ಅನ್ನು ತನ್ನ ಬ್ಯಾಗಿಗೆ ತುರುಕಿಕೊಂಡ ಜತೀನ್, ಹೇ, ಇನ್ನೊಂದ್ಸಲಿ ಎಲ್ಲಾದರೂ ಸಿಗೆ ನೀನು, ನಿನಗೆ ಇದೇ ಮಾರಿ ಹಬ್ಬ ಎಂದು ರೈಲಿನಿಂದ ಇಳಿಯಲು ಹೊರಟ. ನಿನ್ನಂಥ ಮಿಕಗಳನ್ನು ಅದೆಷ್ಟು ನೋಡಿದ್ದೀನೋ ನಾನು, ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗಲೋ ಎಂದು ಕೂಗಿ ಹೇಳಿದಳು ಅವನಿಗೆ ಕೇಳುವಂತೆ. ಛೇ, ನಿನ್ನಂಥ ಕೆಟ್ಟ ಹುಡುಗಿಯ ಜೊತೆ ಮಾತನಾಡುವುದು ಒಂದೇ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿಕೊಳ್ಳುವುದು ಒಂದೇ ಎನ್ನುತ್ತಾ ತನ್ನ ಬ್ಯಾಗನ್ನಿಡಿದು ಅಲ್ಲಿನ ಜನಗಳ ನಡುವೆ ಮರೆಯಾದ. ಛೇ, ಪಾಪ ಕಡೆ ನೀನು, ಅವರನ್ನು ಅಷ್ಟೊಂದು ಆಟ ಆಡಿಸಬಾರದಾಗಿತ್ತು, ನೋಡಲು ತುಂಬ ಒಳ್ಳೆಯವರಂತೆ ಕಾಣುತ್ತಾರೆ ಎಂದಳು ವನಿತಾ. ಲೇ ಮಂಗ, ನಿನಗೆ ಎಲ್ಲರೂ ಒಳ್ಳೆಯವರ ಥರಾನೇ ಕಾಣುವುದು. ಏನೋ ಸ್ವಲ್ಪ ಚಮಕ್ ಕೊಡೋಣ ಅಂತ ಮಾಡಿದ್ರೆ ಸೂರ್ಯಂಗೆ ಟಾರ್ಚ್ ಹಾಕೋಕೆ ಬರ್ತಾನೆ ಡಬ್ಬ ನನ್ನ ಮಗ. ಈಗ ಸ್ಟಾಪ್ ಬಂತು, ಬಾಯಿ ಮುಚ್ಕೊಂಡು ಹಿಳಿಯೆ ಎಂದ ಗಮ್ಯ ಜತಿನ್ ಕುಳಿತಿದ್ದ ಜಾಗದ ಕಡೆ ನೋಡಿದಾಗ
ಇಳಿಯುವ ಅವಸರದಲ್ಲಿದ್ದ ಜತೀನ್ ತನ್ನ ಡೈರಿಯನ್ನು ಅಲ್ಲೇ ಬಿಟ್ಟು ಹೊರಟು ಹೋಗಿದ್ದ. ಅದನ್ನು ತನ್ನ ಕೈಗೆ ತೆಗೆದುಕೊಂಡ ಗಮ್ಯ ಅದರ ಮೇಲೆ ಮೃದುವಾಗಿ ಬೆರಳಾಡಿಸಿ ನಸುನಗುವೊಂದನ್ನು ಬೀರುತ್ತಾ ಡೈರಿಯನ್ನು ತನ್ನ ಬ್ಯಾಗಿಗೆ ಹಾಕಿಕೊಂಡು ರೈಲಿನಿಂದ ಕೆಳಗಿಳಿದಿದ್ದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.